ಬೇಗರ ಊಟಕ್ಕೆ ಹೋಗಿದ್ದವರ ಮೇಲೆ ಜವರಾಯನ ಅಟ್ಟಹಾಸ. ರಸ್ತೆಯಲ್ಲಿ ನಿಂತಿದ್ದ ಟ್ರ್ಯಾಕ್ಟರ್ ಟ್ರೇಲರ್ಗೆ ಟಾಟಾ ಏಸ್ ಡಿಕ್ಕಿಯಾಗಿದೆ. ಬೇಗರ ಊಟಕ್ಕೆ ಹೋಗಿದ್ದವರ ಮೇಲೆ ಜವರಾಯನ ಅಟ್ಟಹಾಸ. ಟ್ರ್ಯಾಕ್ಟರ್ ಟ್ರೇಲರ್ಗೆ ಟಾಟಾ ಏಸ್ ಒಂದು ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ 3 ಮರಣ ಹೊಂದಿದ್ದಾರೆ. 70 ಮಂದಿಗೆ ಗಾಯಗಳಾಗಿದ್ದೆ. ರಾಣೆಬೆನ್ನೂರಿನ ಕಾಕೋಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಚಮನ್ ಸಾಬ್ ಕೆರೆಮತ್ತಿಹಳ್ಳಿ ಮತ್ತು ಬಾಬು ಸಾಬ್ ದೊಡ್ಡಗುಪ್ಪಿ ನಿಂಗಮ್ಮ ಸಾವನ್ನಪ್ಪಿದ್ದಾರೆ. ಬೇಗರ ಊಟಕ್ಕೆ ಹಾವೇರಿ ಜಿಲ್ಲೆ ವೆಂಕಟಾಪುರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ. ಎಲ್ಲ ಕುಟುಂಬಸ್ಥರು ಬೀಗರ ಊಟಕ್ಕೆ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇನ್ನು ಟಾಟಾ ಏಸ್ನಲ್ಲಿ ಮರಳಿ ಮಲೆಬೆನ್ನೂರಿಗೆ ಹೋಗುವಾಗ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಸ್ಥಳಕ್ಕೆ ರಾಣೆಬೆನ್ನೂರು ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾವ ರೀತಿ ನಜ್ಜುಗುಜ್ಜಾಗಿದೆ ನೋಡಿ ಟಾಟಾ ಏಸ್. ಚಮನ್ ಸಾಬ್ ಕೆರೆಮತ್ತಿಹಳ್ಳಿ, ಬಾಬು ಸಾಬ್ ದೊಡ್ಡಗುಪ್ಪಿ ಮತ್ತು ನಿಂಗಮ್ಮ ಕೂಡ ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ. ಬೀಗರ ಊಟಕ್ಕೆ ಹಾವೇರಿ ಜಿಲ್ಲೆ ವೆಂಕಟಾಪುರಕ್ಕೆ ಬಂದಂಥ ಈ ಒಂದು ಕುಟುಂಬಸ್ಥರು ಟಾಟಾ ಏಸ್ನಲ್ಲಿ ಮರಳಿ ಮಲೆಬೆನ್ನೂರಿಗೆ ಹೋಗುವಾಗ ಈ ಒಂದು ದುರಂತ ಸಂಭವಿಸಿದೆ. ಕಾಕೋಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಸ್ಥಳದಲ್ಲೇ 3 ಸ್ಪಾಟ್ ಡೆತ್ ಆಗಿದ್ದು 20 ಮಂದಿಗೆ ಗಾಯಗಳಾಗಿದ್ದೆ. ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇದೆ. ಟಾಟಾ ಏಸ್ನಲ್ಲಿ ಮರಳಿ ಮಲೆಬೆನ್ನೂರಿಗೆ ಬರುವಾಗ ಈ ಒಂದು ದುರಂತ ಸಂಭವಿಸಿದೆ. ಬೇಗರ ಊಟಕ್ಕೆ ಹೋಗಿದ್ದವರ ಮೇಲೆ ಈಗ ಜವರಾಯನ ಅಟ್ಟಹಾಸ ಅಂತಲೇ ಹೇಳ್ಬೋದು. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಿಪೋರ್ಟರ್ ಮಲೇಶ್ ಅವರು. ನಮಸ್ಕಾರ. ಸ್ಥಳದಲ್ಲೇ ಈಗಾಗಲೇ 3 ದುರ್ಮರಣಗೊಂಡಿದ್ದು 20 ಮಂದಿಗೆ ಗಾಯಗಳಾಗಿದೆ ಈ ಒಂದು ಘಟನೆಯಲ್ಲಿ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ಈ ಒಂದು ಭಯಾನಕ ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಾಕೋಳ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹೀಗಾಗಿ ಸ್ಥಳಕ್ಕೆ ಈಗಾಗಲೇ ರಾಣೆಬೆನ್ನೂರಿನ ಗ್ರಾಮೀಣ ವಿಭಾಗದ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಏನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ನಿಂತಿರುವಂತಹ ಏನು ಟ್ರ್ಯಾಕ್ಟರ್ನ ಟ್ರೈಲರ್ಗೆ ಏಕಾಕಿ ಹಿಂಬದಿಯಿಂದ ಟಾಟಾ ಏಸ್ ವಾಹನ ಡಿಕ್ಕಿಯಾಗಿದೆ. ಏನು ಎಂಗೇಜ್ಮೆಂಟ್ ಆಗಿದೆ ಹಾವೇರಿ ಜಿಲ್ಲೆ ವೆಂಕಟಾಪುರ ಗ್ರಾಮದಲ್ಲಿ. ಏನು ಮೃತರ ಸಂಬಂಧಿಕರ ಏನು ಇದೆ, ಸೊ ಆ ಒಂದು ಸಂಬಂಧಿಕರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಈ ಭಾಗದಲ್ಲಿ ಒಂದು ಹೆಣ್ಣನ್ನ ತೆಗೆದುಕೊಂಡಿರ್ತಾರೆ. ಹೀಗಾಗಿ ಅವರ ಎಂಗೇಜ್ಮೆಂಟ್ ಅನ್ನ ಮುಗಿಸಿಕೊಂಡು ಸೊ ಕಳೆದ 3-4 ದಿನಗಳ ನಂತರ ಇಲ್ಲಿ ಬೀಗರ ಊಟಕ್ಕೆ ಬಂದಿರ್ತಾರೆ. ಹೀಗಾಗಿ ಆ ಒಂದು ಬೀಗರ ಊಟದ ಶುಭ ಕಾರ್ಯವನ್ನು ಮುಗಿಸಿಕೊಂಡು ಮರಳಿ ತಮ್ಮ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಸ್ಥಳದಲ್ಲೇ ಒಬ್ರು ಅಶ್ವಿನಿಗಿದ್ದಾರೆ. ಇನ್ನು ಹಾಸ್ಪಿಟಲ್ ಅಲ್ಲಿ 2 ಕೂಡ ಈಗಾಗಲೇ ಸಾವನ್ನಪ್ಪಿ ಒಟ್ಟು 3 ಜನರು ಕೂಡ ಈಗಾಗಲೇ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿರುವಂತದ್ದು. ಮೃತರೆಲ್ಲರೂ ಕೂಡ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ಸದ್ಯ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆಯನ್ನು ಆರಂಭಿಸಿದರೆ ಈ ಒಂದು ಘಟನೆಯಲ್ಲಿ 20ಕ್ಕೂ ಅಧಿಕ ವ್ಯಕ್ತಿಗಳಿಗೆ ಗಾಯ ಆಗಿದೆ. ಅವರನ್ನ ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತಾ ಇದೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಮೇಶ್.